ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿಯವರ ಬಿಡದಿಯ ಕೇತಗಾನಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ ತಮ್ಮ ತೋಟದ ಮನೆಯ ಜಾಗದಲ್ಲಿ ಸರ್ಕಾರಿ ಗೋಮಾಳ ಒತ್ತುವರಿಯಾಗಿದೆ ಎಂಬ ಆರೋಪ ಕಳೆದ ಕೆಲ ವರ್ಷಗಳಿಂದ ಕೇಳಿಬರ್ತಾ ಇತ್ತು. ಇದೇ ವಿಚಾರವಾಗಿ ಸಾಮಾಜಿಕ ಹೋರಾಟಗಾರ ಎಸ್.ಆರ್. ಹಿರೇಮಠ ಅವರು ಕೂಡ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದರು. ಈಗ ನ್ಯಾಯಾಲಯ ಈ ವಿಚಾರವಾಗಿ ಖಡಕ್ ಆದೇಶವನ್ನು ಕೊಟ್ಟಿದೆ. ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಒತ್ತುವರಿಯಾಗಿರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ತೆರವು ಮಾಡಬೇಕು ಎನ್ನುವಂಥ ಆದೇಶದ ಮೇರೆಗೆ ಕಳೆದ ದಿನ ರಾಮನಗರ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಬಿಡದಿಯ ಕುಮಾರಸ್ವಾಮಿಯವರ ತೋಟದ ಮನೆಗೆ ಆಗಮಿಸಿ ಮಾರ್ಕಿಂಗ್ ಕೆಲಸವನ್ನು ಮಾಡಿದರು. ಏನು ಕುಮಾರಸ್ವಾಮಿಯವರಿಗೆ ಸೇರಿದ ಜಾಗ ಎಷ್ಟು, ಜೊತೆಗೆ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಿ ಗೋಮಾಳದ ಜಾಗ ಎಷ್ಟು ಎಂಬ ವಿಚಾರವಾಗಿ ಕಳೆದ ದಿನ ಸರ್ವೆ ಆಗಿತ್ತು. ಅಲ್ಲಿ ಮಾರ್ಕಿಂಗ್ ಕೂಡ ಮಾಡಿ ಬಾವುಟಗಳನ್ನು ಕೂಡ ಹಾಕಿದ್ರು. ಆದರೆ ಕಳೆದ ದಿನ 2 JCBಗಳು ಕೂಡ ಬಂದಿದ್ವು ಆ ತೆರವು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ. ಜೊತೆಗೆ ಒಂದು ಟ್ರ್ಯಾಕ್ಟರ್ ತುಂಬ ಕಲ್ಲಿನ ಕಂಬಗಳನ್ನು ಕೂಡ ತರಲಾಗಿತ್ತು. ಆದರೆ ಏಕಾಏಕಿ ಈ ವಿಚಾರವಾಗಿ ಕುಮಾರಸ್ವಾಮಿಯವರು ಮಾತನಾಡಿದರು, ನನಗೆ ಯಾವುದೇ ರೀತಿಯಾದಂಥ ಒಂದು ನೋಟಿಸನ್ನು ಕೂಡ ಕೊಟ್ಟಿಲ್ಲ, ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೂಡ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ತೇನೆ ಎನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಿದ್ದಂತೆ ಮಧ್ಯಾಹ್ನದ ನಂತರ ಅಧಿಕಾರಿಗಳು ಸ್ಥಳದಿಂದ ಕಾಲ್ಕಿತ್ತರು. ಕೇವಲ ಮಾರ್ಕಿಂಗ್ ಕೆಲಸವನ್ನು ಮಾಡಿ ಕಳೆದ ದಿನ ಏನು ಒತ್ತುವರಿ ತೆರವಿನ ಕಾರ್ಯಾಚರಣೆ ನಡೀತು. ಆದರೆ 2ನೇ ದಿನ ಇವತ್ತು ಒತ್ತುವರಿ ಆಗಿರ್ತಕ್ಕಂಥ ಜಾಗವನ್ನು ತೆರವು ಮಾಡ್ತಾರೆ ಎಂಬ ಮಾಹಿತಿ ಇದ್ದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಬಿಡದಿಯ ತೋಟದ ಮನೆಗೆ ಆಗಮಿಸಿರಲಿಲ್ಲ. ಬದಲಾಗಿ ಕುಮಾರಸ್ವಾಮಿಯವರಿಗೆ ಸಂಬಂಧಪಟ್ಟಂಥ ಜಾಗದಿಂದ ಕೆಲವೇ ಅಂತರದ ದೂರದಲ್ಲಿರ್ತಕ್ಕಂಥ ಮಾಜಿ ಸಚಿವ DC ತಮ್ಮಣ್ಣವರ ಜಾಗ ಕೂಡ ಇವತ್ತು ಸರ್ವೆ ಆಗಿದೆ. ಜೊತೆಗೆ ಅಲ್ಲಿ ಕುಮಾರಸ್ವಾಮಿಯ ಸಂಬಂಧಿಕರದ್ದು ಬಹಳಷ್ಟು ಕಡೆ ಆಸ್ತಿ ಇದೆ. ಆ ಎಲ್ಲ ಆಸ್ತಿಗಳನ್ನು ಕೂಡ ಸರ್ವೆಯನ್ನು ಮಾಡಲಾಗ್ತಾ ಇದೆ. ಆದರೆ ಇವತ್ತು ಕುಮಾರಸ್ವಾಮಿಯವರ ತೋಟದ ಮನೆಗೆ ಯಾವೊಬ್ಬ ಅಧಿಕಾರಿಯೂ ಕೂಡ ಬರಲಿಲ್ಲ. ಜೊತೆಗೆ ಕಳೆದ ದಿನ ಇದ್ದಂಥ ಉತ್ಸಾಹ ಇವತ್ತು ಈ ಒಂದು ಏನು ಸರ್ವೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕಂಡು ಬರಲಿಲ್ಲ. ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಒಂದು ಕಡೆ ಕುಮಾರಸ್ವಾಮಿಯವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಲಿಕ್ಕೆ ನಾನು ಸಿದ್ಧತೆ ಮಾಡಿಕೊಂಡಿದ್ದೇನೆ, ನಾನು ಕಾನೂನಾತ್ಮಕವಾಗಿ ಉತ್ತರವನ್ನು ಕೊಡ್ತೇನೆ ಎನ್ನುವಂಥ ವಿಚಾರವನ್ನು ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ. ಆದರೆ ಈ ವಿಚಾರವಾಗಿ ರಾಮನಗರ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಯಶವಂತ್ ವಿ ಗುರುಕರ್ ಅವರು ಮಾತ್ರ ಯಾವುದೇ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏನು ಈಗಾಗಲೇ ಕುಮಾರಸ್ವಾಮಿಯವರಿಗೆ ನೋಟಿಸ್ ಕೊಟ್ಟಿರುವ ವಿಚಾರವನ್ನು ಅವರ ಬಳಿ ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆಗೂ ಕೂಡ ಅವರ ಬಳಿ ಉತ್ತರ ಇಲ್ಲ. ಜೊತೆಗೆ ಒತ್ತುವರಿಯಾಗಿರ್ತಕ್ಕಂಥ ಒಟ್ಟು ಸರ್ಕಾರಿ ಗೋಮಾಳದ ಜಾಗ ಎಷ್ಟು ಎಂಬ ಪ್ರಶ್ನೆಯನ್ನು ಮಾಡಿದಾಗ ಆ ಒಂದು ಪ್ರಶ್ನೆಗೂ ಕೂಡ ಅವರು ಉತ್ತರ ಕೊಡಲಿಕ್ಕೆ ನಿರಾಕರಣೆಯನ್ನು ಮಾಡಿದ್ದಾರೆ. ಬದಲಾಗಿ ಇದು ನ್ಯಾಯಾಲಯದಲ್ಲಿ ಇದೆ, ನಾನು ನ್ಯಾಯಾಲಯದಲ್ಲಿ ಮಾಹಿತಿಯನ್ನು ಕೊಡ್ತೇನೆ ಎಂಬ ವಿಚಾರವನ್ನು DC ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಯಾರಾದರೂ ಈ ರೀತಿಯಾಗಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಯಾವುದೇ ನೋಟಿಸ್ ಇಲ್ಲದೇ ಅವರ ಜಾಗಗಳನ್ನು ತೆರವು ಮಾಡ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಆದರೆ ಒಬ್ಬ ಪ್ರಭಾವಿ ರಾಜಕಾರಣಿಯಾದ ಕಾರಣ ಇವತ್ತು ಕುಮಾರಸ್ವಾಮಿಯವರ ತೋಟದ ಮನೆಗೆ ಅಧಿಕಾರಿಗಳು ಬರಲಿಕ್ಕೂ ಕೂಡ ಎಲ್ಲೋ ಒಂದು ಕಡೆ ಹೆದರುತ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಯಾಕಂದರೆ ಕಳೆದ ದಿನ JCBಗಳು ಬಂದವು, ಕಲ್ಲಿನ ಕಂಬಗಳು ಬಂದವು. ಆದರೆ 2ನೇ ದಿನ ಇವತ್ತು
ಯಾವೊಬ್ಬ ಅಧಿಕಾರಿಯೂ ಕೂಡ ತೋಟದ ಮನೆ ಬಳಿ ಸುಳಿಲಿಲ್ಲ. ಮಾಧ್ಯಮದವರನ್ನು ಬಿಟ್ಟು ಯಾವೊಬ್ಬ ಅಧಿಕಾರಿ ಕೂಡ ಇರಲಿಲ್ಲ. ಬದಲಾಗಿ ಬೇರೆ ಕಡೆ DC ತಮ್ಮಣ್ಣವರಿಗೆ ಸೇರಿದ ಜಾಗ ಅಂತ ಹೇಳ್ತಾರೆ. ಆದರೆ ಅದಕ್ಕೂ ಕೂಡ ಅಧಿಕೃತವಾಗಿ ಜಿಲ್ಲಾಡಳಿತದಿಂದ, ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಯಾವುದೇ ಒಂದು ಮಾಹಿತಿ ಕೂಡ ಇಲ್ಲ. ಬದಲಾಗಿ ಈ ಒಂದು ಪ್ರಕರಣವನ್ನು ಬಹಳ ಮರೆಮಾಚುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಯಾವ ರೀತಿಯಾದಂಥ ಆದೇಶವನ್ನು ಕೊಡ್ತದೆ, ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಕುಮಾರಸ್ವಾಮಿಯವರ ಕಾನೂನಾತ್ಮಕವಾದಂಥ ಹೋರಾಟ ಏನು ಎಂಬುದನ್ನು ಕಾದು ನೋಡಬೇಕಾಗಿದೆ.